ಒಬ್ಬ ಮಹಿಳಾ ರಾಷ್ಟ್ರಪತಿಗೆ ಹೋಗಿ ನೀವು ನಮ್ಮನ್ನೇನು ಕರಿಬೇಕಾಗಿಲ್ಲ, ಸಾಮಾನ್ಯ ಮಹಿಳೆಯರು ನಾವೆಲ್ಲ ಖುಷಿ ಪಡ್ತೀವಿ. ಅವ್ರನ್ನ ಕರೆದ್ರೆ ಇನ್ವೈಟ್ ಮಾಡಿದ್ರೆ ಖುಷಿ ಪಡ್ತೀವಿ, ನಾವು ಆಹ್ವಾನ ಮಾಡ್ತೀವಿ. ನಮ್ಮ ಮುಖ್ಯಮಂತ್ರಿಗಳಿಗೆ ಕೊಟ್ಟಿಲ್ಲ, ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟಿಲ್ಲ, ಬೇಡ. ಅವ್ರ ಹೆಸರಿನಲ್ಲೇ ರಾಮನ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅವ್ರಿಗೇನು ಆಹ್ವಾನ ಕೊಟ್ಟೆ ನೀವು ಇದು ಮಾಡಬೇಕಾಗಿಲ್ಲ. ಮತ್ತೆ ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಒಳ್ಳೆ ಆದೇಶವನ್ನು ಹೊರಡಿಸಿದೆ. 22ನೇ ತಾರೀಕು ಇಡೀ ದೇಶದಲ್ಲಿ ಶ್ರೀರಾಮನ ದೇವಾಲಯವನ್ನ ನಾವು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಸುಂದರವಾದ ಒಂದು ಒಳ್ಳೆ ಪುಣ್ಯವಾದ ದಿನದಂದು ಇಡೀ ರಾಮನ ದೇವಸ್ಥಾನಗಳಲ್ಲಿ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋಂಗೆ ಪ್ರತಿ ತಾಲೂಕುಗಳಲ್ಲಿ ರಾಮನ ದೇವಸ್ಥಾನ ಇದೆ. ರಾಮನ ಭಕ್ತರು ನಾವು. ಶ್ರೀರಾಮನ ಭಕ್ತರು ದೇಶದಲ್ಲಿದ್ದಾರೆ, ಪ್ರಪಂಚದಲ್ಲಿದ್ದಾರೆ. ಶ್ರೀರಾಮ ದೇಶಕ್ಕೂ ಬೇಕಾಗಿದೆ, ಪ್ರಪಂಚಕ್ಕೂ ಭಕ್ತರಿಗೆ ದೇವರಾಗಿರ್ತಕ್ಕಂತಹ ಒಬ್ಬ ದೇವರು. ಶ್ರೀರಾಮನ್ ನಾವು ಕೂಡ ಆರಾಧಿಸ್ತೇವೆ. ಹನುಮ ಜಯಂತಿ ಎಂದು ನಾವು ಶ್ರೀರಾಮನ ಬಿಟ್ಟು ಪೂಜೆಯನ್ನು ಮಾಡಲ್ಲ, ಹನುಮ ಭಕ್ತರು ಕೂಡ ಹೌದು ನಾವು. ಹಾಗಾಗಿ ಈ ದಿವಸ ನಮ್ಮ ರಾಜ್ಯ ಸರ್ಕಾರ ಏನು ಅವತ್ತು ರಾಮನ ದೇವಸ್ಥಾನದಲ್ಲಿ ಪೂಜೆಗಳನ್ನ ಮಾಡ್ತದೆ ಅಂತ ಹೇಳಿದಿಲ್ಲ, ನಾವೆಲ್ಲರೂ ಮಹಿಳೆಯರು ಕೂಡ ಆ ದಿವಸ 22ನೇ ತಾರೀಕಿನಂದು ನಮ್ಮ ರಾಜ್ಯ ಸರ್ಕಾರದ ಈ ಒಂದು ಆದೇಶವನ್ನ ಬಹಳ ಪ್ರೀತಿಪೂರ್ವಕವಾಗಿ ಸಂತೋಷದಿಂದ ನಾವು ಆಹ್ವಾನವನ್ನ ಮಾಡ್ತಾ ಅದನ್ನು ಸ್ವಾಗತಿಸ್ತಾ ನಾವು ಕೂಡ ರಾಮನ ದೇವಸ್ಥಾನಗಳಲ್ಲಿ ಮಹಿಳೆಯರೆಲ್ಲರೂ ಕೂಡ ಪೂಜೆಯನ್ನ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಮ್ಮ ಕೈಲಾದಂತ ಒಂದು ಪ್ರಸಾದವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಹಿಳಾ ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ಅವತ್ತು ಮಾಡ್ತದೆ ಅನ್ನೋ ಒಂದು ನಿರ್ಣಯವನ್ನ ನಾವು ತೆಗೆದುಕೊಂಡಿದ್ದೇವೆ. ನಾವು ರಾಮನ ಭಕ್ತರಿ, ನಮ್ಮ ಹೃದಯದಲ್ಲೂ ಕೂಡ ರಾಮನ ಇಟ್ಕೊಂಡಿದ್ದೇವೆ. ಬರೀ ಡಂಬಾಟಿಕೆಗೆ, ಬೂಟಾಟಿಕೆಗೆ, ರಾಜಕೀಯಕ್ಕಾಗಿ ರಾಮನನ್ನ ಪೂಜಿಸೋದಿಲ್ಲ ನಾವು. ನಿಜವಾದ ರಾಮನ ಭಕ್ತರು ಯಾರು ಇದ್ರೆ ಅವತ್ತು ನಾವು ದೇವಸ್ಥಾನಕ್ಕೆ ಹೋಗಿ ಈ ಕೆಲಸವನ್ನ ಮಾಡ್ತೇವೆ. ನಮ್ಗೆ ಆಹ್ವಾನ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮ ಸಿದ್ದರಾಮಯ್ಯನವರು ಇವತ್ತು ರಾಮನ ನಾಡನ್ನ ಕಟ್ಟಲಿಕ್ಕೆ, ರಾಮನ ನಾಡು ಅಂದ್ರೆ ರಾಮನ ಕನಸು ಏನಾಗಿತ್ತು ಗೊತ್ತಾ? ನಾವು ರಾಮರಾಜ್ಯ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ನಿಜವಾದ ರಾಮರಾಜ್ಯದ ಕನಸನ್ನ ಸಿದ್ದರಾಮಯ್ಯನವರು ಇವತ್ತು ಈಡೇರಿಸ್ತಾ ಇದ್ದಾರೆ. 5 ಗ್ಯಾರಂಟಿಗಳ ಮೂಲಕ ಯುವಕರಿಗೆ ಬದುಕು, ಮಹಿಳೆಯರಿಗೆ ಬದುಕು, ರೈತರಿಗೆ ಬದುಕು, ಇವತ್ತು ಎಲ್ಲರಿಗೂ ಕೂಡ ಬದುಕನ್ನ ಕಟ್ಕೊಡ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ರಾಮನನ್ನ ನಾವು ಸಿದ್ದರಾಮಯ್ಯನವರಲ್ಲಿ ನೋಡ್ತೇವೆ ಅನ್ನೋದನ್ನ ಇವತ್ತು ನಾನು ಕೂಡ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಪಾದಿಸ್ತಾ ಇದ್ದೇನೆ.